ಎಲ್ಲರಿಗೂ ನಮಸ್ಕಾರ. ನಮ್ಮ ಇಂದಿನ ಸೆಷನ್ನಲ್ಲಿ ಇಂಟಿಗ್ರೇಷನ್ ಪ್ರಾಬ್ಲಮ್ಸ್ ಬಗ್ಗೆ ಒಂದಷ್ಟು ಗಮನ ಕೊಡೋಣ. ಸೊ ಈಗಾಗಲೇ ನೀವು ಡಿಫ್ರೆನ್ಸಿಯೇಷನನ್ನು ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಸೆಷನ್ 1, ಸೆಷನ್ 2 ಆಫ್ ಇಂಟಿಗ್ರೇಷನ್ನಲ್ಲಿ ನಿಮಗೆ ಇಂಟಿಗ್ರೇಷನ್ ಇಸ್ ದ ರಿವರ್ಸ್ ಪ್ರಾಸೆಸ್ ಆಫ್ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ಕೊಟ್ಟಿರ್ತಾರೆ. ಸೊ ಮುಂದುವರೆದು ಕಂಪ್ಯಾರಿಸನ್ ಬಗ್ಗೆ ನೋಡೋದಾದರೆ ಡಿಫ್ರೆನ್ಸಿಯೇಷನ್ ಹಾಗೂ ಇಂಟಿಗ್ರೇಷನ್ಗೆ, ಡಿಫ್ರೆನ್ಸಿಯೇಷನಲ್ಲಿ ಹೇಗೆ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಸಮ್ ರೂಲ್, ಪ್ರಾಡಕ್ಟ್ ರೂಲ್, ಕೋಶಂಟ್ ರೂಲ್ ಇದೆಯೋ, ಇಂಟಿಗ್ರೇಷನ್ನಲ್ಲೂ ಸಹ ಅದೇ ರೀತಿ ಆದಂತಹ ರೂಲ್ಸ್ ಇದೆ, ಆದರೆ ಎಕ್ಸಾಕ್ಟ್ಲಿ ಅದೇ ರೀತಿ ಬರೋಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ವೈ ವಿ ಫೀಲ್ ಇಂಟಿಗ್ರೇಷನ್ ಇಸ್ ಅ ಬಿಟ್ ಡಿಫಿಕಲ್ಟ್ ದ್ಯಾನ್ ಡಿಫ್ರೆನ್ಸಿಯೇಷನ್. ರೀಸನ್ ಇಷ್ಟೇ. ಸೊ ಇಂಟಿಗ್ರೇಷನ್ ಆಸ್ ವಿ ಸೆಡ್ ಈಸ್ ರಿವರ್ಸ್ ಆಫ್ ಡಿಫ್ರೆನ್ಸಿಯೇಷನ್. ಜೊತೆಗೆ ದ ಪ್ರಾಸೆಸ್ ಆಫ್ ಇಂಟಿಗ್ರೇಷನ್ ಗೋಸ್ ಮೋರ್ ಬೈ ಪ್ರಾಕ್ಟಿಸ್. ಸೊ ಒಂದೇ ಪ್ರಾಬ್ಲಮ್ನ ಬಹಳಷ್ಟು ಥರ ನಾವು ಮಾಡ್ಬೋದು. ಸೊ ಇದರ ಕೆಲವು ಪ್ರಾಬ್ಲಮ್ ಸೆಟ್ಟನ್ನು ಎರಡು ಚಿಕ್ಕ ರೂಲ್ಸ್ನ ಇಟ್ಕೊಂಡು ಫಸ್ಟು ಕಲ್ತ್ಕೊಳ್ಳೋಣ. ಮುಂದುವರೆದು ಸಮ್ ರೂಲ್ ಮಾತ್ರ ಈಗ ಫಸ್ಟು ಕಲಿಯೋಣ. ಸಮ್ ರೂಲ್ ಟೈಪ್, ಎಕ್ಸಾಕ್ಟ್ಲಿ ನಾಟ್ ದ ಸಮ್ ರೂಲ್ ಆಸ್ ಇನ್ ಕೇಸ್ ಆಫ್ ಡಿಫ್ರೆನ್ಸಿಯೇಷನ್. ಸೊ ಸಮ್ ರೂಲ್ ಆಫ್ ಡಿಫ್ರೆನ್ಸಿಯೇಷನ್ ಯಾವಾಗ ಯೂಸ್ ಮಾಡಿದ್ವಿ ನಾವು? ಎರಡು ಫಂಕ್ಷನ್ಗಳ ನಡುವೆ ಪ್ಲಸ್ ಅಥವಾ ಮೈನಸ್ ಸೈನ್ ಇದ್ದಾಗ ಇಂಡಿಪೆಂಡೆಂಟ್ ಆಗಿ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಅದೇ ರೀತಿ ಇಂಟಿಗ್ರೇಷನ್ನಲ್ಲೂ ಸಹ ನಿಮಗೆ ಎರಡು ಫಂಕ್ಷನ್ಗಳ ನಡುವೆ, ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಎರಡು ಫಂಕ್ಷನ್ಗಳ ನಡುವೆ ಪ್ಲಸ್ ಅಥವಾ ಮೈನಸ್ ಸೈನ್ ಇದ್ದರೆ ಸೊ ಏನು ಮಾಡ್ತೀವಿ ಅಂದರೆ ಇಂಟಿಗ್ರೇಷನ್ ಆಫ್ ದಿ ಫಸ್ಟ್ ಪ್ಲಸ್ ಆರ್ ಮೈನಸ್ ಇಂಟಿಗ್ರೇಷನ್ ಆಫ್ ದಿ ಸೆಕೆಂಡ್. ಬಟ್ ಡಿಫ್ರೆನ್ಸಿಯೇಷನ್ನಲ್ಲೂ ಸಹ ನೀವು ಒಂದು ಇದನ್ನು ಮಾಡಿದರೆ, ಕಾನ್ಸ್ಟೆಂಟ್ ಏನಾದ್ರು ಫಂಕ್ಷನ್ ಜೊತೆಗಿದ್ದಾಗ ಕಾನ್ಸ್ಟೆಂಟನ್ನು ನೀವು ಆಚೆ ಇಡ್ತಾ ಇದ್ರಿ, ಫಂಕ್ಷನನ್ನು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ರಿ. ಸೊ ದ ಸೇಮ್ ಕೇಸ್ ಹೋಲ್ಡ್ಸ್ ಟ್ರೂ ಹಿಯರ್ ಆಲ್ಸೋ. ಇಂಟಿಗ್ರಲ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಇದ್ದಾಗ ಕಾನ್ಸ್ಟೆಂಟ್ನ ಆಚೆ ಇಟ್ಟು ಬರೀ ಫಂಕ್ಷನನ್ನು ಮಾತ್ರ ನಾವು ಇಂಟಿಗ್ರೇಟ್ ಮಾಡ್ತೀವಿ. ಸೊ ಇದರ ಪ್ರಾಬ್ಲಮ್ ಸೆಟ್ಟನ್ನು ನಾವು ಕಲಿಬೇಕು ಅಂದರೆ ಆ್ಯಸ್ ಯೂಶ್ವಲ್ ನೀವು ಯಾವುದರಲ್ಲಿ ತುಂಬ ಸ್ಟ್ರಾಂಗ್ ಇರಬೇಕು ಅಂತ ನಿಮಗೆ ಗೊತ್ತಿದೆ. ಸೊ ದ ಎಂಟೈರ್ ಫಾರ್ಮುಲಾ ಲಿಸ್ಟ್ ಆಫ್ ಇಂಟಿಗ್ರೇಷನ್ ಫಿಂಗರ್ ಟಿಪ್ಸಲ್ಲಿ ಇರಬೇಕು. ಸೊ ಈಗಾಗಲೇ ನಿಮ್ಗೆ ಅದರ ಬಗ್ಗೆ ಬಹಳಷ್ಟು ಮಾಹಿತಿ ಸೆಷನ್ 1, 2 ಅಲ್ಲಿ ಸಿಕ್ಕಿರುತ್ತೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ಸಮ್ ಪ್ರಾಬ್ಲಮ್ ಸೆಟ್ಸ್ ಟುಡೇ. ಸೊ ಟು ಬಿಗಿನ್ ವಿತ್, ಸೊ ಇವ್ಯಾಲ್ಯೂಯೇಟ್. ಸೊ ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ನೋಡಿ, ಇಂಟಿಗ್ರೇಷನ್ ಸಿಂಬಲ್ ಇದು ಅಲ್ವಾ, ಇಂಡೆಫಿನೆಟ್ ಇಂಟಿಗ್ರಲ್ದು ಸಿಂಬಲ್ ಇದು. ನಿಮ್ಮ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಸೊ ನೀವು ಡಿ ಎಕ್ಸ್ ಅಂತ ಅಂದರೆ ಯು ಆರ್ ಇಂಟಿಗ್ರೇಟಿಂಗ್ ದ ಹೋಲ್ ಫಂಕ್ಷನ್ ವಿತ್ ರೆಫರೆನ್ಸ್ ಟು ಎಕ್ಸ್ ಅಂತ ಅರ್ಥ. ಸೊ ಈಗ ತಾನೇ ಸಮ್ ರೂಲ್ ಆಫ್ ಇಂಟಿಗ್ರೇಷನ್ ಬಗ್ಗೆ ಹೇಳಿದೆ ನಾನು. ಸೊ ಇಲ್ಲಿ ನೋಡಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಇಂಟಿಗ್ರಲ್ ಆಫ್ ದಿ ಫಸ್ಟ್ ಒನ್, ಇಂಟಿಗ್ರಲ್ ಆಫ್ ದಿ ಸೆಕೆಂಡ್ ಒನ್, ಇಂಟಿಗ್ರಲ್ ಆಫ್ ದಿ ಥರ್ಡ್ ಒನ್. ಸೊ ಇಲ್ಲಿ ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀವಿ. ಸೊ ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ 2x dx ಪ್ಲಸ್ ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್. ಸೊ ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಇದು ಯಾವ ಫಾರ್ಮಲ್ಲಿ ಇದೆ ಅಂದರೆ ಇಂಟಿಗ್ರಲ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಫಾರ್ಮಲ್ಲಿ ಇದೆ. ಇಂಟಿಗ್ರಲ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಏನು ಫಾರ್ಮುಲಾ? ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ಸೊ 2 ಇರೋದ್ರಿಂದ 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಅಂತ ಅಂದರೆ 3 ಆಯಿತು. ಸೊ ಎಕ್ಸ್ ಟು ದಿ ಪವರ್ 3 ಬೈ 3. ಸೊ ಇಂಟಿಗ್ರೇಟ್ ಮಾಡಿದ ನಂತರ ಪುನಃ ಇಂಟಿಗ್ರೇಷನ್ ಸಿಂಬಲ್ನ ಇಲ್ಲಿ ಬರಿಬಾರ್ದು. ಸೊ ಇಂಟಿಗ್ರೇಟ್ ಆಗೋಗಿದೆ. ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. 2 ಇಸ್ ಅ ಕಾನ್ಸ್ಟೆಂಟ್, ನೋಡಿ ಅದನ್ನು ಹಾಗೆ ವಿತೌಟ್ ಎನಿ ಚೇಂಜ್ ರಿಟೈನ್ ಮಾಡಿದ್ದೀವಿ. ಇಂಟಿಗ್ರಲ್ ಆಫ್ ಎಕ್ಸ್ ಟು ದಿ ಪವರ್ 1. ಸೊ ಎಕ್ಸ್ ಟು ದಿ ಪವರ್ 1 ಅನ್ನೋದನ್ನು ನೀವು ಇಂಟಿಗ್ರೇಟ್ ಮಾಡಬೇಕು. ಸೊ ಇಂಟಿಗ್ರಲ್ ಇಸ್ 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1. ಹಾಗಾಗಿ ಇಂಟಿಗ್ರಲ್ ಆಫ್ ಎಕ್ಸ್ ಏನಾಯಿತು ಅಂತ ಅಂದರೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಯಿತು. ಪ್ಲಸ್ ಇದೆ, ಇಂಟಿಗ್ರಲ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇಟ್ ಇಸ್ ನಥಿಂಗ್ ಬಟ್ ಎಕ್ಸ್. ಹೇಗಪ್ಪ ಇದು ಇಂಟಿಗ್ರಲ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್? ಸೊ ತಕ್ಷಣ ಫ್ಲ್ಯಾಶ್ ಆಗಲಿಲ್ಲ ಅಂತ ಅನ್ಕೋಬೇಡಿ. ಸೊ ಆಸ್ ಐ ಸೆಡ್, ಇಂಟಿಗ್ರೇಷನ್ ಇಸ್ ದಿ ರಿವರ್ಸ್ ಪ್ರಾಸೆಸ್ ಆಫ್ ಡಿಫ್ರೆನ್ಸಿಯೇಷನ್. ಅಂದರೆ ಏನನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ 1 ಬರುತ್ತೆ ಅಂತ. ಏನನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ? ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ. ಹಾಗಾಗಿ ಇಂಟಿಗ್ರಲ್ ಆಫ್ 1 ಏನು ಅಂತ ಅಂದರೆ ಎಕ್ಸ್. ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಇನ್ನೊಂದು ಸಲ ಇಲ್ಲಿ ಹೇಳ್ತೀನಿ ನೋಡಿ. ಡಿ ಬೈ ಡಿ ಎಕ್ಸ್
ಆಫ್ ಏನು ಎಕ್ಸ್ ಈಸ್ ಈಕ್ವಲ್ ಟು 1 ಅಲ್ವಾ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನು 1 ಅಂದಮೇಲೆ ಇಂಟಿಗ್ರಲ್ ಆಫ್ 1 ಏನು ಎಕ್ಸ್, ಅರ್ಥ ಆಯ್ತಲ್ವಾ. ಸೊ ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಅನ್ನು ಸಂಪೂರ್ಣವಾಗಿ ಇಂಟಿಗ್ರೇಟ್ ಮಾಡಿದ ನಂತರ ನಾವು ಪ್ರತಿ ಪ್ರಾಬ್ಲಮ್ ಅಲ್ಲೂ ಒಂದು ಪ್ಲಸ್ ಸಿ ಅಂತ ಸೇರಿಸಬೇಕು, ವಿಚ್ ಈಸ್ ಕಾಲ್ಡ್ ಆಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಏನಕ್ಕೆ ಇದು ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ನಮ್ಗೆ ಏನಾಗುತ್ತೆ ಡಿಫ್ರೆನ್ಸಿಯೇಷನ್ ಪ್ರಾಸೆಸ್ ಅಲ್ಲಿ, ಈಗ ಉದಾಹರಣೆಗೆ ಇಲ್ಲೇ ತಗೊಳ್ಳಿ, ಎಕ್ಸ್ ಪ್ಲಸ್ 5 ಅಂತ ಇತ್ತು ಅಂತ ಅನ್ಕೊಳ್ಳಿ. ಈ ಪ್ಲಸ್ 5 ಇದ್ದಾಗ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗಿರುತ್ತೆ, 5ದು ಡಿರೈವೇಟಿವ್ 0 ಆಗೋಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಫಂಕ್ಷನ್ ಜೊತೆಗೆ ಪ್ಲಸ್ ಆರ್ ಮೈನಸ್ ಯಾವುದೇ ಕಾನ್ಸ್ಟೆಂಟ್ ಇದ್ರೂ ಏನಾಗುತ್ತೆ 0 ಆಗೋಗಿರುತ್ತೆ. ಸೊ ಆ ಕಾನ್ಸ್ಟೆಂಟ್ ಇರುತ್ತೋ ಇರಲ್ವೋ ನಮಗೆ ಗೊತ್ತಿಲ್ಲ. ಸೊ ವೆನ್ ಯು ಆರ್ ಗೋಯಿಂಗ್ ಬ್ಯಾಕ್ವರ್ಡ್ಸ್, ಸೊ ಇಂಟಿಗ್ರೇಟ್ ಮಾಡುವಾಗ ಆ ರೀತಿಯಾದಂಥ ಒಂದು ಕಾನ್ಸ್ಟೆಂಟ್ ಇದ್ದ ಪಕ್ಷದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಜನರಲಿ ವಿ ಆ್ಯಡ್ ಪ್ಲಸ್ ಸಿ ಇನ್ ಆಲ್ ದ ಇಂಡೆಫಿನೆಟ್ ಪ್ರಾಬ್ಲಮ್ಸ್. ಸೊ ಮೀನಿಂಗ್ ಟು ಸೇ ಇಟ್ಸ್ ಕಾಲ್ಡ್ ಆಸ್ ದ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಹಾಗಾದರೆ ಪ್ರತಿ ಸಲ ಸಿ ಬರೀಲೇಬೇಕಂದ್ರೆ ಹೌದು, ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಬರೀಬೇಕಾಗತ್ತೆ. ಮುಂದೆ ನಿಮಗೆ ಡೆಫಿನೆಟ್ ಇಂಟಿಗ್ರಲ್ಸ್ ಬರುತ್ತೆ, ಅಲ್ಲಿ ನಾವು ನಿಮಗೆ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಎರಡು ಸ್ಪೆಸಿಫೈ ಮಾಡಿದಾಗ ಅದನ್ನು ಡೆಫಿನೆಟ್ ಇಂಟಿಗ್ರಲ್ ಅಂತ ಕರಿತೀವಿ. ಅಲ್ಲಿ ನೀವು ಪ್ಲಸ್ ಸಿ ಬರೆಯೋ ಅಗತ್ಯ ಇರೋದಿಲ್ಲ, ಅದು ನಿಮಗೆ ಮುಂದಿನ ಸೆಷನ್ಸ್ನಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಮುಂದೆ ಇನ್ನಷ್ಟು ಪ್ರಾಬ್ಲಮ್ಸ್ ಅನ್ನು ನೋಡೋಣ. ಸೊ ಮೂವಿಂಗ್ ಆನ್ ಟು ದ ಸೆಕೆಂಡ್ ಪ್ರಾಬ್ಲಮ್. ನೋಡಿ ಅದೇ ಥರ ಇಂಟಿಗ್ರಲ್ ಆಫ್ 2x ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 7 ಇಂಟು ಡಿ ಎಕ್ಸ್. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಹೇಳಿದೆ ನಾನು, ಇಂಟಿಗ್ರಲ್ ಆಫ್ ದಿ ಫಸ್ಟ್, ಇಂಟಿಗ್ರಲ್ ಆಫ್ ದಿ ಸೆಕೆಂಡ್, ಇಂಟಿಗ್ರಲ್ ಆಫ್ ದಿ ಥರ್ಡ್, ಇಂಟಿಗ್ರಲ್ ಆಫ್ ದಿ ಫೋರ್ತ್. ಸೊ 4 ಫಂಕ್ಷನ್ಸ್ ಅನ್ನ ಸೆಪರೇಟ್ ಆಗಿ ಇಂಟಿಗ್ರಲ್ ಸಿಂಬಲ್ ಬರೆದು ಡಿ ಎಕ್ಸ್ ಅನ್ನ ಬರ್ಕೊಳ್ಳಿ. ಸೊ 2 is a constant here. ಸೊ ಹಾಗಾಗಿ 2 ಹಾಗೆ ಇರುತ್ತೆ. ಇಂಟಿಗ್ರಲ್ ಆಫ್ ಎಕ್ಸ್ ಕ್ಯೂಬ್ ಏನಾಗಿರುತ್ತೆ, ಎಕ್ಸ್ ಟು ದಿ ಪವರ್ 4/4. ಸೊ ಆ 4 2 1s are 2 2s are ಕ್ಯಾನ್ಸಲ್ ಆಗಿ ಇದೇನಾಯಿತು, ಎಕ್ಸ್ ಟು ದಿ ಪವರ್ 4/2 ಆಯಿತು. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. 4 ಹಾಗೆ ರಿಟೈನ್ ಮಾಡಿದ್ದೀವಿ. ಎಕ್ಸ್ ಸ್ಕ್ವೇರ್ದು ಇಂಟಿಗ್ರಲ್ ಈಗ ತಾನೇ ಹಿಂದಿನ ಪ್ರಾಬ್ಲಮಲ್ಲೂ ಮಾಡಿದ್ದೀವಿ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3. ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. ಇಂಟಿಗ್ರಲ್ ಆಫ್ ಎಕ್ಸ್ ಟು ದಿ ಪವರ್ 1 ಇಸ್ ಅಗೇನ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಇಂಟಿಗ್ರಲ್ ಆಫ್ ಎನಿ ಕಾನ್ಸ್ಟೆಂಟ್ ಇಸ್ ಕಾನ್ಸ್ಟೆಂಟ್ ಇಂಟು ಎಕ್ಸ್. ಸರಿನಾ ಬರೆದಿದ್ದು? ಇಂಟಿಗ್ರಲ್ ಆಫ್ ಎನಿ ಕಾನ್ಸ್ಟೆಂಟ್ ಇಸ್ ಕಾನ್ಸ್ಟೆಂಟ್ ಇಂಟು ಎಕ್ಸ್. ನೋಡಿ ಡಿಫ್ರೆನ್ಸಿಯೇಷನ್ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಡಿಫ್ರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ಇಸ್ 0, ವೆರಾಸ್ ಇಂಟಿಗ್ರಲ್ ಆಫ್ ಕಾನ್ಸ್ಟೆಂಟ್ ಏನು, ಕಾನ್ಸ್ಟೆಂಟ್ ಇಂಟು ಎಕ್ಸ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ನೋಡಿ, ಡೌಟ್ ಬಂದಾಗ ಹೇಳಿದೆ, ಉಲ್ಟಾ ಮಾಡಿ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತಾ, ಖಂಡಿತ ಬರುತ್ತೆ ಅಲ್ವಾ. 7x ಡಿಫ್ರೆನ್ಸಿಯೇಷನ್ ಏನು 7, 8x ಡಿಫ್ರೆನ್ಸಿಯೇಷನ್ ಏನು 8. ಸೊ ಇಂಟಿಗ್ರಲ್ ಆಫ್ 10 ಏನು ಅಂತ ಅಂದ್ರೆ 10 ಇಂಟು ಎಕ್ಸ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಡಿಫರೆನ್ಷಿಯಲ್ ಆಫ್ ಅ ಕಾನ್ಸ್ಟೆಂಟ್ ಇಸ್ 0, whereas integral of a constant is constant into the variable of integration. With reference to x ನೀವು ಇಂಟಿಗ್ರೇಟ್ ಮಾಡ್ತಾ ಇರೋದ್ರಿಂದ ನಿಮಗೆ x ಬರುತ್ತೆ. ಪ್ಲಸ್ ಸಿ ಬರೀಲೇಬೇಕು ಕಡ್ಡಾಯವಾಗಿ, which as I said is called constant of integration. So similarly, let's move on to the next problem. Integral of 9x plus e to the power x plus 7x cube into dx. So 9 ಕಾನ್ಸ್ಟೆಂಟ್ ಹಾಗೆ ಇರುತ್ತೆ. ಇಂಟಿಗ್ರಲ್ ಆಫ್ ಎಕ್ಸ್ ಪವರ್ 1, ಇಂಟಿಗ್ರಲ್ ಆಫ್ ಎಕ್ಸ್ ಪವರ್ 1 ಏನು ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್. ನಿಮಗೆ ಗೊತ್ತಿದೆ, ದಿಸ್ ಇಸ್ ದ ಓನ್ಲಿ ಫಂಕ್ಷನ್. ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರು ಇ ಪವರ್ ಎಕ್ಸ್, ಇಂಟಿಗ್ರೇಷನ್ ಮಾಡಿದ್ರು ಇ ಪವರ್ ಎಕ್ಸ್ ಏನು, ಪ್ಲಸ್ 7 ಇಂಟು ಇಂಟಿಗ್ರಲ್ ಆಫ್ ಎಕ್ಸ್ ಟು ದಿ ಪವರ್ 3 is 3 plus 1 by 3 plus 1, that is x to the power 4/4 plus c. So let's move on to the next problem. ಸೊ ಈಗಾಗಲೇ ಎಕ್ಸ್ ಸ್ಕ್ವೇರು ಎಕ್ಸ್ ಕ್ಯೂಬ್ ಎಲ್ಲ ಕಲ್ತಿದ್ದೀರಾ ಅಲ್ವಾ. ನೋಡಿ ಇದೊಂದು ತುಂಬ ಚಿಕ್ಕ ಪ್ರಾಬ್ಲಮ್ ನಿಮ್ಗೆ ಕಾಣ್ತಾ ಇದೆ. ಇಂಟಿಗ್ರಲ್ ಆಫ್ ಎಕ್ಸ್ ಟು ದಿ ಪವರ್ 7. ಸೊ ಏನು ಫಾರ್ಮುಲಾ ಅದಕ್ಕೆ, 7 plus 1 by 7 plus 1 plus c. ಸೊ ಇಟ್ಸ್ ಎಕ್ಸ್ ಪವರ್ 8/8 plus c. ಸೊ ಪ್ರಾಬ್ಲಮ್ ನಂಬರ್ 1 2 3 ಅಲ್ಲಿ ಕಾಂಬಿನೇಷನ್ಸ್ ಮಾಡಿದ್ರೆ ಜಸ್ಟ್ ನಿಮ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಇರಲಿ ಅಂತ ಸಿಂಗಲ್ ವ್ಯಾಲ್ಯೂಡ್ ಸುಮ್ಮನೆ ತೋರಿಸಿದ್ದೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ಫಿಫ್ತ್ ಪ್ರಾಬ್ಲಮ್ ನಾವು. ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಪ್ಲಸ್ 5. ಸೊ ಏನಾಗುತ್ತೆ, ಫಸ್ಟು
ನೀವು ಸೆಪ್ರೇಟ್ ಮಾಡ್ಕೋತೀರಾ ಅಲ್ವಾ. ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ 5 ಇಂಟು ಡಿ ಎಕ್ಸ್. ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಇಸ್ ಮೈನಸ್ ಕಾಸ್ ಎಕ್ಸ್, ನೋಡಿ ದಯವಿಟ್ಟು ಮೈನಸ್ ಸೈನ್ ಬರೆಯೋದು ಮರಿಬೇಡಿ, ಪ್ಲಸ್ ಇಂಟಿಗ್ರಲ್ ಆಫ್ 5 ಇಂಟು ಡಿ ಎಕ್ಸ್ ಅಂದರೆ 5x ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಟು ಬಿ ರಿಟರ್ನ್. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಂಟಿಗ್ರಲ್ ಆಫ್ 1/x ಪ್ಲಸ್ ಇ ಪವರ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಅಗೇನ್ ನೀವು ಫಸ್ಟು ಇದನ್ನು ಸೆಪ್ರೇಟ್ ಮಾಡ್ಕೊಳ್ಳಿ, ನೋಡಿ ಇಲ್ಲೊಂದು ಬ್ರಾಕೆಟ್ ಬರಬೇಕು. ಸೊ ಇಂಟಿಗ್ರಲ್ ಆಫ್ 1/x ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ವಾಟ್ ಇಸ್ ಇಂಟಿಗ್ರಲ್ ಆಫ್ 1/x ಇಂಟು ಡಿ ಎಕ್ಸ್ ಅಂತ ಅಂದರೆ ಇಟ್ ಇಸ್ ಲಾಗ್ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಅಂತ ಅಂದರೆ ಇಟ್ ರಿಮೈನ್ಸ್ ಆಸ್ ಇ ಪವರ್ ಎಕ್ಸ್ ಆ್ಯಂಡ್ ಪ್ಲಸ್ ಅ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಸೊ ಅಟ್ ದಿಸ್ ಜಂಕ್ಷನ್ ಪದೇ ಪದೇ ಹೇಳ್ತಾ ಇದ್ದೀನಿ, ಫಾರ್ಮುಲಾ ಸೆಟ್ ಫಿಂಗರ್ ಟಿಪ್ಸಲ್ಲಿ ಇರಬೇಕು, ಪ್ರತಿ ಫಾರ್ಮುಲಾ ಕಲ್ತಿರಬೇಕು. ಸೊ ವಿಲ್ ಮೂವ್ ಆನ್ ಟು ದ ಸೆವೆಂತ್ ಪ್ರಾಬ್ಲಮ್. ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ಫಸ್ಟ್ ಇಂಟಿಗ್ರೇಷನ್ ಆಫ್ ದಿ ಫಸ್ಟ್ ಒನ್ minus integration of the second one. So what is integral of cos x? It is simply sin x minus integral of secant square x is tan x plus a constant of integration. So ನೋಡಿ ಸಾಮಾನ್ಯವಾಗಿ ಕನ್ಫ್ಯೂಷನ್ ಆಗೋದೇ ನಿಮಗೆ ಸೈನು ಕಾಸ್ ಅಲ್ಲಿ ಸ್ವಲ್ಪ ಪ್ಲಸ್ ಮೈನಸ್ ವ್ಯತ್ಯಾಸ ಮಾಡ್ತೀರಾ. ನೋಡಿ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಈಸ್ ಕಾಸ್ ಅಲ್ವಾ, ಸುಮ್ಮನೆ ಬರ್ಕೊಂಡಿದ್ದೀವಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಏನು ಮೈನಸ್ ಸೈನ್, ಹೌದು ತಾನೆ? ಹಾಗಾದ್ರೆ ನೋಡಿ ಇಲ್ಲಿಂದ ಹಿಂಗೆ ನೋಡಿ, ಇಂಟಿಗ್ರಲ್ ಆಫ್ ಕಾಸ್ ಏನಾಗಬೇಕು ಹಾಗಾದ್ರೆ ಸೈನ್ ಎಕ್ಸ್ ಆಗಬೇಕು. ಇಂಟಿಗ್ರಲ್ ಆಫ್ ಸೈನ್ ಏನಾಗಬೇಕು ಹಾಗಾದ್ರೆ ಅಲಾಂಗ್ ವಿತ್ ದಿಸ್ ನೆಗೆಟಿವ್ ಸೈನ್ ಇಟ್ ಇಸ್ ಮೈನಸ್ ಕಾಸ್. ಸೊ ಹಾಗಾಗಿ ಆಪರೇಟರ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಉಲ್ಟಾ ಆರೋ ಮಾಡ್ಕೊಳ್ಳಿ, ನಿಮಗೆ ಕನ್ಫ್ಯೂಷನ್ ಬರಲ್ಲ. ನೋಡಿ ನಾನು ಹೇಗೆ ಬರ್ಕೊಂಡೋ ಹಾಗೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇಸ್ ಕಾಸ್, ಹಾಗಾಗಿ ಇಂಟಿಗ್ರಲ್ ಆಫ್ ಕಾಸ್ ಇಸ್ ಸೈನ್ ಎಕ್ಸ್. ಸಿಮಿಲರ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನು ಮೈನಸ್ ಸೈನ್ ಎಕ್ಸ್, ಹಾಗಾಗಿ ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಏನಾಗಬೇಕು ಮೈನಸ್ ಕಾಸ್ ಎಕ್ಸ್ ಆಗಬೇಕು, ಅಷ್ಟೇನೆ. ಸೊ ಡೌಟ್ ಬಂದ ತಕ್ಷಣ ವಾಪಸ್ ಹೋಗಿ ಈ ಥರ ನೆನಪಿಸ್ಕೊಳ್ಳಿ. ವಿಲ್ ಮೂವ್ ಆನ್ ಟು ಅನದರ್ ಪ್ರಾಬ್ಲಮ್. ಸೊ ಇಂಟಿಗ್ರಲ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಫಸ್ಟ್ ಸೆಪರೇಟ್ ಮಾಡ್ಕೊಳ್ಳಿ, ಇಂಟಿಗ್ರಲ್ ಆಫ್ ಎ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ ಬಿ ಎಕ್ಸ್ ಡಿ ಎಕ್ಸ್. ಇಲ್ಲಿ ಎ ಮತ್ತೆ ಬಿ ಅನ್ನೋದು ಕಾನ್ಸ್ಟೆಂಟ್ಸ್, ಸೊ ಅದರದ್ದೇನು ಕೆಲಸ ಇರೋದಿಲ್ಲ, ಅದು ಹಾಗೆ ಕೂತಿರುತ್ತೆ. ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3, ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ. ಬಿ ಅಗೇನ್ ಇಸ್ ಅ ಕಾನ್ಸ್ಟೆಂಟ್, ಯು ರಿಟೈನ್ ಆಸ್ ಇಟ್ ಇಸ್. ಇಂಟಿಗ್ರಲ್ ಆಫ್ ಎಕ್ಸ್ ಟು ದಿ ಪವರ್ 1 ಇಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಅ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಸೊ ಮುಂದುವರೆದ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ, ಸೊ ಇಂಟಿಗ್ರಲ್ ಆಫ್ 6x ಸ್ಕ್ವೇರ್ ಮೈನಸ್ 3/x ಪ್ಲಸ್ 2/x ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಆಸ್ ಯು ಕ್ಯಾನ್ ಸಿ ದೇರ್ ಆರ್ 3 ಫಂಕ್ಷನ್ಸ್ ಹಿಯರ್. ಫಸ್ಟ್ ಸ್ಪ್ಲಿಟ್ ಅಪ್ ಮಾಡ್ಕೊಳ್ಳಿ, ಫಸ್ಟು ಸೆಕೆಂಡು ಮತ್ತು ಥರ್ಡು. ಸೊ ಇಲ್ಲಿ ಸ್ಪ್ಲಿಟ್ ಮಾಡಿದ್ದೀವಿ. ಸೊ ಇಟ್ ಇಸ್ 6 ವಿಚ್ ಇಸ್ ಅ ಕಾನ್ಸ್ಟೆಂಟ್ ರಿಟೈನ್ಡ್ ಆಸ್ ಇಟ್ ಈಸ್ ವಿದೌಟ್ ಎನಿ ಚೇಂಜ್. ಎಕ್ಸ್ ಸ್ಕ್ವೇರ್ದು ಇಂಟಿಗ್ರಲ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ ಹಾಗೆ ಬರ್ಕೊಳ್ಳಿ. 3 ಅಗೇನ್ ಇಸ್ ಅ ಕಾನ್ಸ್ಟೆಂಟ್, ಹಾಗೆ ರಿಟೈನ್ ಮಾಡಿದ್ದೀವಿ. ಇಂಟಿಗ್ರಲ್ ಆಫ್ 1/x ಆಯಿತು. ಈಗ ಈ 3 ಆಚೆ ಹೊರಟೋಗಿದೆ. ಇಂಟಿಗ್ರಲ್ ಆಫ್ 1/x ಅಂತ ಅಂದರೆ ಇಟ್ ಇಸ್ ಲಾಗ್ ಎಕ್ಸ್. ಇಲ್ಲಿ 2 ಅನ್ನೋದು ಕಾನ್ಸ್ಟೆಂಟ್ ಹಾಗೆ ಇದೆ. ಸೊ ನಿಮಗೆ ಗೊತ್ತಿದೆ ಡಿಫ್ರೆನ್ಸಿಯೇಷನ್ ಆಫ್, ನೋಡಿ ಡಿಫ್ರೆನ್ಸಿಯೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಫಾರ್ಮುಲಾ ಲಿಸ್ಟಲ್ಲಿ ನೋಡಿ ಇದೆ. ಇದನ್ನು ನಾವೇನಂತ ಹೇಳ್ಕೊಟ್ಟಿದ್ದೀವಿ ಮೈನಸ್ 1/x ಸ್ಕ್ವೇರ್ ಅಂತ ಹೇಳ್ಕೊಟ್ಟಿದ್ದೀವಿ ನಾವು ಡಿಫ್ರೆನ್ಸಿಯೇಷನಲ್ಲಿ. ಹಾಗಾದರೆ ಇಂಟಿಗ್ರಲ್ ಆಫ್ 1/x ಸ್ಕ್ವೇರ್ ಏನಾಗಬೇಕು ಇಟ್ ಈಸ್ ಮೈನಸ್ 1/x ಅಲಾಂಗ್ ವಿತ್ ದಿಸ್ ನೆಗೆಟಿವ್ ಸೈನ್. ಸೊ ಮರಿಬೇಡಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನು 1/x, ಡಿಫ್ರೆನ್ಸಿಯೇಷನ್ ಆಫ್ 1/x ಏನು ಮೈನಸ್ 1/x ಸ್ಕ್ವೇರ್. ಸೊ ಹಾಗಾದರೆ ಇಂಟಿಗ್ರಲ್ ಆಫ್ 1/x ಸ್ಕ್ವೇರ್ ಏನು ಮೈನಸ್ 1/x. ಸೊ 1/x ಸ್ಕ್ವೇರ್ ಅಂತ ಇಲ್ಲಿದೆ ನೋಡಿ. Integral of 1/x square is minus 1/x plus constant of integration. So we'll move to another variety of problems now. So integral of x cube minus 1 by x square. So ಇಲ್ಲಿ first split ಮಾಡ್ಕೊಳ್ಳಿ, x cube by x square minus 1 by x square. ಈಗ ತಾನೇ ನಾವು 1/x ಸ್ಕ್ವೇರ್ದು ಹಿಂದಿನ ಪ್ರಾಬ್ಲಮಲ್ಲಿ ನೋಡಿದ್ದೀವಿ.
ಸೊ ಇಲ್ಲಿ ಎಕ್ಸ್ ಕ್ಯೂಬು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗತ್ತೆ ಅಲ್ವಾ, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಎಕ್ಸ್ ಮಿಕ್ಕತ್ತೆ ಬಿಫೋರ್ ಯು ಇಂಟಿಗ್ರೇಟ್ ಮೈನಸ್ ಆಫ್ ಇಂಟಿಗ್ರಲ್ ಆಫ್ 1/x². ಸೊ ಇಲ್ಲಿ ಸ್ಟೆಪ್ಸ್ ಪೂರ್ತಿ ತೋರಿಸಿದ್ದೀನಿ ಬೇರೆ ಥರ, ಬಟ್ ನಿಮಗೆ ಮೆಮೊರೈಸ್ ಮಾಡಿದ್ದೀನಿ ಅಂತ ಅಂದರೆ ಡೈರೆಕ್ಟ್ ಆಗಿ ಇಂಟಿಗ್ರಲ್ ಆಫ್ 1/x²ನ ಏನಂತ ಬರೀಬೋದು ನೀವು, -1/x ಅಂತ ಡೈರೆಕ್ಟ್ ಆಗಿ ಬರೀಬೋದು, ಏನು ತೊಂದರೆ ಇಲ್ಲ. ಓಕೆ, ಸೊ ಇಂಟಿಗ್ರಲ್ ಆಫ್ x⁴ ಇಸ್ x²/2 -1/x² ಇಂಟಿಗ್ರಲ್ ಏನಾಗುತ್ತೆ ಅಂದರೆ 1/x ಆಗುತ್ತೆ ಪ್ಲಸ್ ಅ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಓಕೆ, ಸೊ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಎಷ್ಟೊಂದು ಪಾಲಿನಾಮಿಯಲ್ಸ್ ತಗೊಂಡು ನಿಮಗೆ ಪ್ರಾಬ್ಲಮ್ ಸೆಟ್ ಹೇಳ್ಕೊಡ್ತಾ ಇದ್ದೀನಿ. ಮುಂದೆ ನಿಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ಸಹ ಹೇಳ್ಕೊಡ್ತೀನಿ. ಸೊ ಲೆಟ್ ಅಸ್ ಜಸ್ಟ್ ಪ್ರೊಸೀಡ್ ನೌ. ಇಂಟಿಗ್ರಲ್ ಆಫ್ x² + 3x + 1. ಸೊ ಪಾಲಿನಾಮಿಯಲ್ ಅಲ್ವಾ ಇದು, ಸ್ಪ್ಲಿಟ್ ಮಾಡ್ಕೊಳ್ಳಿ. ಇಂಟಿಗ್ರಲ್ ಆಫ್ x² dx ಪ್ಲಸ್ ಇಂಟಿಗ್ರಲ್ ಆಫ್ 3 × x dx ಪ್ಲಸ್ ಇಂಟಿಗ್ರಲ್ ಆಫ್ 1 × dx. ಸೊ ಆಸ್ ಯು ಕ್ಯಾನ್ ಸಿ ಇಂಟಿಗ್ರಲ್ ಆಫ್ x² is x³/3 plus 3 into integral of x⁴ is x²/2 plus integral of 1 into dx is x plus a constant of integration. ಸೊ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡ್ಬೋದು, ಪ್ರಾಡಕ್ಟ್ ಆಫ್ 2 ಲೀನಿಯರ್ ಫಂಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಏನಾದರೂ ಕೊಡ್ಲಿ ಈ ತರ, ನೀವೇನ್ ಮಾಡ್ಬೇಕು, ಈ ಪ್ರಾಬ್ಲಮ್ನ ಹಿಂದಿನ ಪ್ರಾಬ್ಲಮ್ ತರ ಕನ್ವರ್ಟ್ ಮಾಡ್ಕೊಳ್ಳಿ. ಫಸ್ಟ್ ಹೇಗೆ ಕನ್ವರ್ಟ್ ಮಾಡ್ತೀರಾ, ಎಲ್ಲದನ್ನ ಮಲ್ಟಿಪ್ಲೈ ಮಾಡಿ. ನೋಡಿ, x × 2x ಅಂದರೆ 2x² ಆಯಿತು ಅಲ್ವಾ, x × 5 ಅಂತ ಅಂದರೆ 5x ಆಯಿತು, -2x. ಸೊ 5x - 2x ಅಂದರೆ ಏನು ಬರುತ್ತೆ, 3x ಬರುತ್ತೆ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 5 1s are 5. ಸೊ ನೀವು ಎರಡನ್ನು ಮಲ್ಟಿಪ್ಲೈ ಮಾಡಿಕೊಂಡಾಗ 2x² + 3x - 5 ಬಂತು. ನೋಡಿ, ಈಗ ಇದು ಹಿಂದಿನ ಪ್ರಾಬ್ಲಮ್ ಥರ ಕನ್ವರ್ಟ್ ಆಯಿತು. ಸೊ ಸ್ಪ್ಲಿಟ್ ಮಾಡ್ಕೊಳ್ಳಿ. ಇಂಟಿಗ್ರಲ್ ಆಫ್ 2x² × dx ಪ್ಲಸ್ ಇಂಟಿಗ್ರಲ್ ಆಫ್ 3 × x dx minus integral of 5 into dx. So integral of x² ಏನಾಗುತ್ತೆ, x³/3 plus 3 into integral of x⁴ is x²/2 minus integral of 5 into dx is 5x plus c. So the same kind of a problem. ಸೊ ನಿಮ್ಮ ಪ್ರಾಕ್ಟೀಸ್ಗೆ ಬೇಕಾದರೆ √x + 1/√x ನೋಡಿ, ಇದು ಅಷ್ಟೇ. ಈ √x ಫಸ್ಟ್ ಏನು ಮಾಡ್ಕೋತೀವಿ ನಾವು, x⁴ ಅಂತ ಬರ್ಕೋತೀವಿ. 1/√x x⁴ ನೋಡಿ, ಇಲ್ಲೊಂದು ರೆಡ್ಡಲ್ಲಿ ಬರೆದಿದ್ದೀನಿ, ತಪ್ಪು ಮಾಡಬಾರ್ದು ಅಂತ, x⁻⁻². ನಾವು ದಿಸ್ ಇಸ್ ಇನ್ ದ ಫಾರ್ಮ್ x⁴n ಅಲ್ವಾ, ½ + 1/½ + 1. ½ + 1 ಅಂದರೆ 3/2 ಡಿವೈಡೆಡ್ ಬೈ 3/2. ಅದೇ ರೀತಿ ಇಲ್ಲಿ -½ + 1 ನೋಡಿ, -½ + 1 ಅಂದರೆ 1ರಲ್ಲಿ ಅರ್ಧ ಹೋದರೆ ಅರ್ಧ ಮಿಕ್ಕತ್ತೆ ಅಲ್ವಾ, 1 - ½ is ½. So the answer for this integral is x⁴½ ನೀವು ಬೇಕಾದ್ರೆ ಇನ್ನೂ ಒಂದು ಸ್ಟೆಪ್ಪಲ್ಲಿ ಏನು ಮಾಡ್ಬೋದು, ಇದನ್ನು 2/3 × x⁴3/2 ಪ್ಲಸ್ 2 times x⁴½ ಅಂತ ಬೇಕಾದರೂ ಸಹ ಬರಿಬೋದು. ಸೊ ಇಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಪ್ರಾಬ್ಲಮ್ಸ್ ಎಲ್ಲ ಪಾಲಿನಾಮಿಯಲ್ ಫಂಕ್ಷನ್ಸ್ ಅನ್ನು ತಗೊಂಡಿದ್ದೀವಿ. ಸೊ ಇನ್ನೊಂದು 2 ಪ್ರಾಬ್ಲಮ್ ನಿಮಗೆ ಈಗ ನಾನು ಟ್ರಿಗ್ನೋಮೆಟ್ರಿದು ಇಂಟ್ರೊಡ್ಯೂಸ್ ಮಾಡ್ತೀನಿ. So let us go ahead with one more problem for today. Integral of 1/1 - sin x dx ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ಪಾಲಿನಾಮಿಯಲ್ಸ್ ನಿಮಗೆ ಕಾಣ್ತಾ ಇಲ್ಲ. ಸೊ ಹಾಗಾಗಿ ನ್ಯೂಮರೇಟ್ರಲ್ಲಿ ಏನು ಇಲ್ವೋ ಇಲ್ಲ. ಸೊ ಏನು ಮಾಡಬೇಕೀಗ, ಈ ಫಂಕ್ಷನ್ ಅನ್ನ ನಾವು ಇಂಟಿಗ್ರೇಟ್ ಮಾಡೋ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅಂದರೆ, ಸೊ ಏನು ಮಾಡಿದ್ದೀನಿ ನೋಡಿ, ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 1 + sin x ನ ಮಾಡ್ಕೊಂಡಿದ್ದೀನಿ. ನೋಡಿ, ಯಾವಾಗ ನೀವು ಮಲ್ಟಿಪ್ಲೈ ಹಾಗೂ ಡಿವೈಡ್ ಎರಡನ್ನೂ ಮಾಡ್ಕೋತೀರೋ ಅವಾಗ ಏನಾಗುತ್ತೆ, ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಸೊ ಇದನ್ನ ನೀವು ನ್ಯೂಮರೇಟರ್ 1 + sin x ನ ಹಾಗೆ ನೋಡಿ ರಿಟೈನ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ದ ಡಿನಾಮಿನೇಟರ್ ಈಸ್ ಇನ್ ದ ಫಾರ್ಮ್ a + b × a - b. ಸೊ 1 + sin x × 1 - sin x ಏನಾಗುತ್ತೆ, 1 - sin²x ಆಗುತ್ತೆ. And we all know that 1 - sin²x ಅಂದ್ರೆ it is cos²x by the very first identity ಅಲ್ವಾ, 10ನೇ ಕ್ಲಾಸಿಂದ ಓದ್ತಾ ಇದ್ದೀರಾ. sin²θ + cos²θ is 1. ಸೊ 1 - sin²x is cos²x. ನೋಡಿ, ಈಗ ನಿಮಗೆ ಮೇಲೆ ಒಂದು ಪ್ಲಸ್ ಸಿಂಬಲ್ ಇದೆ, ಕೆಳಗಡೆ ಬೇರೆ ಫಂಕ್ಷನ್ಸ್ ಇಲ್ಲ. ಏನು ಮಾಡ್ಬೋದು, ನಾವು ಸ್ಪ್ಲಿಟ್ ಮಾಡ್ಬೋದು. ಸೊ ದ ಬೇಸಿಕ್ ಐಡಿಯಾ ಆಫ್ ದ ಫಂಡಮೆಂಟಲ್ ಪ್ರಾಬ್ಲಮ್ಸ್ ಆಫ್ ಇಂಟಿಗ್ರೇಷನ್ ಏನು, ಸ್ಪ್ಲಿಟ್ ಮಾಡಿದ್ರೆ ಇಂಟಿಗ್ರೇಷನ್ ಸುಲಭ ಆಗುತ್ತೆ. ಅದೇ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಅಬ್ಸರ್ವ್ ಮಾಡಿ, ನ್ಯೂಮರೇಟ್ರಲ್ಲಿ ನಮಗೆ ಯಾವುದೇ ಫಂಕ್ಷನ್ಸು ವಿತ್ ಪ್ಲಸ್ ಆರ್ ಮೈನಸ್ ಸೈನ್ ಇರಲಿಲ್ಲ. ಸೊ ನಾವಾಗೆ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ವಿ, ಇಲ್ಲಿ 1 - sin x ಇತ್ತು,
ನಾವು ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಮಾಡಿದ್ವಿ. ಇದೇ ರೀತಿ ನಿಮಗೆ 1/1 ಪ್ಲಸ್ ಸೈನ್ ಎಕ್ಸ್ ಕೊಟ್ಟಾಗ ಏನು ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀರಾ ನೀವು? ಆಪೋಸಿಟ್ ಸೈನ್. ಸೊ ಮೈನಸ್ ಇದ್ದಾಗ ಪ್ಲಸ್ ಇಂದ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿ. ಸಪೋಸ್ 1/1 ಪ್ಲಸ್ ಕಾಸ್ ಎಕ್ಸು ಕಾಸ್ 2x ಕೊಟ್ಟರು you may approach with the same problem or solving nature. Okay, now let me continue with the problem once again. So 1/1 minus sin x ಕೊಟ್ಟಿದ್ರು, multiply and divide by 1 plus sin x ಮಾಡ್ಕೊಂಡ್ವಿ. 1 plus sin x ಹಾಗೆ ರಿಟೈನ್ ಆಗುತ್ತೆ ನ್ಯೂಮರೇಟರ್ ಅಲ್ಲಿ. ಡಿನಾಮಿನೇಟರ್ ಅಲ್ಲಿ a plus b into a minus b ಫಾರ್ಮ್ ಇರೋದ್ರಿಂದ ಇದು 1 minus sin square x ಆಯಿತು, and 1 minus sin square x is cos square x. Now we can split the integral 1 by cos square x dx plus sin x by cos square x dx. ನೋಡಿ ಇಲ್ಲಿ sin by cos into cos ಅಲ್ವಾ, sin divided by cos square ಅಂದ್ರೆ ನೋಡಿ ಅದು cos into cos. ಸೊ sin by cos ನ ಏನಂತ ಬರಿಬೋದು ನಾವು? tan x ಅಂತ ಬರಿಬೋದು. ಹಾಗೆ 1 by cos x ನ ಏನಂತ ಬರಿಬೋದು? secant x ಅಂತ ಬರಿಬೋದು. ಅರ್ಥ ಆಯ್ತಾ ಈ ಸ್ಟೆಪ್? ಸೊ 1 by cos square x is secant square x. So sin x by cos square x ಅಂತ ಅಂದ್ರೆ it is secant x into tan x, and there is a standard integration formula ಅಲ್ವಾ. ಏನನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ secant square x ಬರುತ್ತೆ? tan x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ secant square x ಬರುತ್ತೆ. ಹಾಗಾಗಿ ಇಂಟಿಗ್ರಲ್ ಆಫ್ secant square x ಏನಾಗುತ್ತೆ? tan x ಆಗುತ್ತೆ. ಅರ್ಥ ಆಯ್ತಾ? ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಇಂಟಿಗ್ರಲ್ ಆಫ್ secant square x is tan x. ಯಾಕೆ? tan x ದು ಡಿಫ್ರೆನ್ಸಿಯೇಷನ್ secant square x. ಅದೇ ರೀತಿ ಇಂಟಿಗ್ರಲ್ ಆಫ್ secant x tan x is secant x. ಯಾಕೆ ಅಂತ ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ secant x ಏನು? secant x into tan x. therefore ಇಂಟಿಗ್ರಲ್ ಆಫ್ secant x into tan x ಏನಾಗುತ್ತೆ? secant x ಆಗುತ್ತೆ. ಸೊ ಇಲ್ಲಿಗೆ ವಿದ್ಯಾರ್ಥಿಗಳೇ ನಾವು ಲೆಕ್ಚರ್ 3 ಆಫ್ ಯೂನಿಟ್ 5 ಇಂಟಿಗ್ರೇಷನ್ ಅಲ್ಲಿ ಫಂಡಮೆಂಟಲ್ ಲೆವೆಲ್ ಪ್ರಾಬ್ಲಮ್ಸ್ ಅನ್ನ ನೋಡಿದೀವಿ. ಮುಂದುವರೆದು ನೆಕ್ಸ್ಟ್ ಸೆಷನ್ ನಲ್ಲಿ ಇದೇ ರೀತಿಯಾದಂತಹ ಇನ್ನೊಂದು ಪ್ರಾಬ್ಲಮ್ ಸೆಟ್ ಜೊತೆಗೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ವಂದನೆಗಳು. ನಮಸ್ಕಾರ.